ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಎಲ್ಲ ವ್ಲಾಗ್ಸ್ನ ಇಷ್ಟೊಂದು ಇಷ್ಟಪಟ್ಟು ಪ್ರೀತಿಯಿಂದ ನೋಡ್ತಾರ ನಿಮ್ಗೆಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಇನ್ನೊಂದೇನೆಂದರೆ ಕೆಲವೊಂದು ಕಮೆಂಟ್ಸ್ಗಳ ಬಗ್ಗೆ ನಾನು ನಿಮ್ಮ ವ್ಲಾಗ್ನ ತುಂಬ ಇಷ್ಟಪಟ್ಟು ನೋಡ್ತೀನಿ, ಆದರೆ ನೀವು ನಮ್ಮ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಲ್ಲ ಅಂತ ಹೇಳ್ತೀರಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕೆಲವು ಸಲ ಏನಾಗುತ್ತೆ ಗೊತ್ತಾ, ನೀವು ಯಾವ ರೀತಿ ಕಮೆಂಟ್ಸ್ ಮಾಡಿರ್ತೀರೋ ಕೆಲವೊಂದು ಸಲ ಏನಾಗುತ್ತೆ, ಅದು ಟೆಕ್ನಿಕಲ್ ಪ್ರಾಬ್ಲಮಿಂದ ನನಗೆ ಅದು ಕಾಣಿಸೋದೇ ಇಲ್ಲ. ಎಷ್ಟೇ ಸರ್ಚ್ ಮಾಡಿದ್ರೂ ಕೂಡ ಇರೋದೇ ಇಲ್ಲ. ನಾನು ತುಂಬ ಹುಡುಕಾಡ್ತೀನಿ. ಬಟ್ ಮತ್ತು ಇನ್ನೊಂದು ಸಲ ಏನಾಗುತ್ತೆ ಅಂದರೆ, ನಾನೇನಾದರೂ ರಿಪ್ಲೈ ಮಾಡಿದರೆ ಅದು ನಿಮಗೆ ತಲುಪೋದಿಲ್ಲ. ಇದೆಲ್ಲ ಏನಕ್ಕೆ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ತುಂಬ ಸಲ ಈ ಥರ ಎಲ್ಲ ಆಗ್ತಾನೇ ಇರುತ್ತೆ. ಮತ್ತು ಎಷ್ಟೋ ಸಲ ನಾವು ಅಪ್ಲೋಡ್ ಮಾಡೋ ವೀಡಿಯೋಗಳು ಅಷ್ಟೇ, ನಾನು ಅಪ್ಲೋಡ್ ಮಾಡಿ 1 ಅವರ್ 2 ಅವರ್ ಆಗಿರುತ್ತೆ. ಆಮೇಲೆ ತುಂಬ ಜನಕ್ಕೆ ನೋಟಿಫಿಕೇಶನ್ ಹೋಗ್ತಾ ಇರುತ್ತೆ. ಆಗ ಕೆಲವರೆಲ್ಲ ನಂದೇ ಫಸ್ಟ್ ವ್ಯೂ ಅಂತೆಲ್ಲ ಕಮೆಂಟ್ ಹಾಕ್ತಾ ಇರ್ತೀರ. ಈ ಥರದ್ದೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಕಮೆಂಟ್ಸ್ಗಳು ಕಾಣಿಸೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಏನಿರಲ್ಲ. ಹಾಗೆಯೇ ನಾನು ನಿನ್ನೆ ಹಾಕಿದಂಥ ವಿಡಿಯೋ, ಅದೇ ಹೊಟ್ಟೆ ಕಿಚ್ಚಿಗೆ ಸಂಬಂಧಪಟ್ಟಂಥ ನಿನ್ನೆ ಹಾಕಿದಂಥ ವಿಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದರು. ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಅವರು. ಸಾಧ್ಯ ಆದರೆ ಇದನ್ನು ವ್ಲಾಗಲ್ಲಿ ಓದಿ ಅಂತ ಹೇಳಿದ್ದಾರೆ, ಹಾಗಾಗಿ ಓದ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಈ ವರ್ಷ ನಮ್ಮ ಹೊಸ ಮನೆಯಲ್ಲಿ ಮೊದಲನೇ ಶಿವರಾತ್ರಿ ಹಬ್ಬ ನಾನು ಹೇಗೆ ಮಾಡಿದ್ದೀನಿ ಅಂತ ಚಿಕ್ಕದಾಗಿ ಶೇರ್ ಮಾಡಿದ್ದೀನಿ ನೋಡಿ. ಹಿಂದಿನ ದಿನ ವ್ಯಾಲೆಂಟೈನ್ಸ್ ಡೇ ಇತ್ತಲ್ಲ, ಒಂದು ಕಟ್ಟಷ್ಟು ರೋಸ್ ತೊಗೊಂಬಂದಿದ್ರು ಯಜಮಾನ್ರು. ಅದನ್ನು ಒಂದು ಮಾತ್ರ ಮುಡ್ಕೊಂಡಿದ್ದೆ. ಮಿಕ್ಕಿದ್ದೆಲ್ಲ ಮಾರನೇ ದಿನ ಹಬ್ಬನೂ ಇತ್ತಲ್ವ, ದೇವ್ರಿಗೂ ಮುಡ್ಸೋಣ ಅಂಥೇಳಿ ಎಲ್ಲನೂ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ. ಹಾಗೆ ಕಳಸದ ಎಲೆನೂ ಕೂಡ ನೀರಿನಲ್ಲಿ ಹಾಕಿ ಇಟ್ಟಿದ್ದೀನಿ. ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಗಂಧಿ ಅಂಗಡಿಯಿಂದ ತರಬೇಕಾಗಿದ್ದ ಸಾಮಾನೆಲ್ಲ ತಂದುಕೊಟ್ಟಿದ್ರು. ಎಲ್ಲನೂ ಜೋಡಿಸಿ ಏನೇನೆಲ್ಲ ನಾಳೆ ಪೂಜೆಗೆ ಬೇಕು, ಅಭಿಷೇಕದ ಸಾಮಾನುಗಳು ಪ್ರತಿಯೊಂದನ್ನು ಕೂಡ ಜೋಡಿಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಪೂಜೆಗೆ ಕೂತಾಗ ಅದೆಲ್ಲಿ ಇಟ್ಟಿದ್ದೀನಿ ಇದೆಲ್ಲಿ ಇಟ್ಟಿದ್ದೀನಿ ಅಂತೆಲ್ಲ ಹುಡ್ಕಾಡಬಾರ್ದಲ್ವ. ಹಾಗಾಗಿ ಎಲ್ಲನೂ ನೋಡಿಕೊಂಡು ಒಂದು ಸಲ ಚೆಕ್ ಮಾಡಿ ಹೂಗಳನ್ನೆಲ್ಲ ನೀರಲ್ಲಿ ಹಾಕಿ, ಮತ್ತು ಕಟ್ಟಿರೋ ಹೂನು ಕೂಡ ಸ್ವಲ್ಪ ತರಿಸ್ಕೊಂಡಿದ್ದೆ. ಈ ಚಿಂತಾಮಣಿ ಹೂವು ತುಂಬಾ ಇಷ್ಟ ಆಯಿತು, ಯಾಕೋ ದೇವ್ರಿಗೆ ಹಾಕಬೇಕು ಅಂತ. ಶಿವನಿಗೆ ಈ ಹೂವನ್ನು ಹಾಕ್ಬೋದು. ಹಬ್ಬದ ದಿನ ಬೆಳಗ್ಗೆ ಈ ಥರ ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ. ರಂಗೋಲಿಯಿಂದನೇ ತಾನೇ ಹಬ್ಬದ ಕೆಲಸ ಶುರು ಆಗೋದು. ಒಂದೇ ಕೆಲಸಕ್ಕೆ ಪದೇ ಪದೇ ಓಡಾಡೋದು, ಮೆಟ್ಲು ಹತ್ತಿ ಇಳಿಯೋದು ಇದನ್ನೆಲ್ಲ ಮಾಡೋದಿಲ್ಲ. ಹೊರಗಡೆ ರಂಗೋಲಿ ಹಾಕೋದಕ್ಕೆ ಅಂತ ಬಂದಾಗಲೇ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ಹೂವೆಲ್ಲ ಇಟ್ಟು, ನೇಮ್ ಬೋರ್ಡ್ಗೂ ಕೂಡ ವಿಭೂತಿ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂವೆಲ್ಲ ಹಾಕಿದ್ದೀನಿ. ನಮ್ಮ ನೇಮ್ ಬೋರ್ಡಲ್ಲೂ ಕೂಡ ಶಿವಪಾರ್ವತಿನೇ ಇರೋದು. ಹಾಗೆ ಈ ಸಲ ನನಗೆ ದತ್ತೋರಿ ಹೂವು ಸಿಕ್ಕಿತು, ದತ್ತೋರಿ ಕಾಯಿ ಕೂಡ ಸಿಕ್ಕಿತು. ಈ ಕಡೆ ಸೈಡಲ್ಲಿ ಸಿಕ್ಕಾಪಟ್ಟೆ ಬೆಳೆದಿರುತ್ತೆ, ಖಾಲಿ ಜಾಗದಲ್ಲಿ ರೋಡ್ ಸೈಡಲ್ಲೆಲ್ಲ ಬೆಳೆದಿರುತ್ತೆ. ನೋಡಿ, ಶಿವನಿಗೆ ಎಷ್ಟು ಪ್ರಿಯವಾದಂಥದ್ದು. ದೇವ್ರಿಗೆ ಹಾಕೋ ಹೂವು ಹಣ್ಣು ಎಲೆ ಅಂತ ಎಷ್ಟು ಮಡಿಯಿಂದ ತೊಗೊಂಡು ಬಂದು ಅದನ್ನು ತೊಳೆದು ಎಷ್ಟೆಲ್ಲ ಜೋಪಾನ ಮಾಡ್ತೀವಿ. ಆದರೆ ಶಿವನಿಗೆ ಈ ಥರ ರೋಡ್ ಸೈಡಲ್ಲಿ ಎಲ್ಲಂದರೆ ಅಲ್ಲಿ ಬೆಳೆದಿರುವಂಥ ಹೂಗಳು ಕಾಯಿಗಳೇ ತುಂಬ ಪ್ರಿಯವಾದದ್ದು. ಅದಕ್ಕೆ ಹೇಳೋದು, ಯಾರಿಗೂ ಬೇಡವಾದದ್ದೆಲ್ಲ ಶಿವನಿಗೆ ಪ್ರಿಯವಾಗುತ್ತೆ. ಯಾರು ನಮ್ಮ ಜೊತೆ ಇಲ್ಲ ಅಂತ ಅಂದುಕೊಂಡಾಗ ಶಿವ ನಮ್ಮ ಜೊತೆಗಿರ್ತಾರೆ. ಈ ಥರ ವಿಭೂತಿ ಅಥವಾ ಇದನ್ನು ನಾಮ ಅಂತ ಕೂಡ ಹೇಳ್ತಾರೆ ನಮ್ಮ ಕಡೆ. ಇದು ಶಿವನಿಗೆ ವಿಭೂತಿ ಹಚ್ಚೋದಕ್ಕೆ ಅಂತ ತೊಗೊಳ್ಳೋದು. ಹಬ್ಬದ ದಿನ ಹೊಸದೇ ತೊಗೋಬೇಕು, ವಿಭೂತಿ ಗಟ್ಟಿ ಕೂಡ ತೊಗೋಬೇಕು. ಗಟ್ಟಿ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರಲ್ಲಿ ಕಲಸಿ ಫೋಟೋಗೆಲ್ಲ ಹಚ್ಬೋದು. ಅಂದರೆ ನಾಮನ ಬಳಿಬೇಕು ಹೊಸಲಿಗೆ, ಫೋಟೋಗೆ, ಎಲ್ಲದಕ್ಕೂ. ಮತ್ತು ಶಿವಲಿಂಗಕ್ಕೆ, ನಂದೀಶ್ವರನಿಗೆ, ಎಲ್ಲ ದೇವ್ರಿಗೂ ಇವತ್ತು ವಿಭೂತಿನೇ ಹಚ್ಚೋದು. ಈ ಥರ ತಂದಿಟ್ಕೊಂಡ್ರೆ ನಮಗೆ ಆಯುಧ ಪೂಜೆ ದಿನ ಕೂಡ ಉಪಯೋಗಕ್ಕೆ ಬರುತ್ತೆ. ಗಾಡಿಗಳಿಗೆ ಎಲ್ಲ ಕಡೆನೂ ಹಚ್ಚೋದಕ್ಕೆ ಉಪಯೋಗಕ್ಕೆ ಬರುತ್ತೆ. ಆದರೆ ಇಂಥದನ್ನೆಲ್ಲ ಹುಷಾರಾಗಿ ಇಟ್ಕೋಬೇಕು. ಇದೆಲ್ಲ ಮನೆಯಲ್ಲಿ ಹೊಡಿಬಾರ್ದು ಅಂತ ಹೇಳ್ತಾರೆ. ವಿಭೂತಿ ಗಟ್ಟಿ, ಗಂಧ ತೇಯೋ ಅಂತ ಕಲ್ಲು. ಹಾಗಾಗಿ ಇದನ್ನೆಲ್ಲ ನಾವು ಉಪಯೋಗಿಸುವಾಗಲೂ ಕೂಡ ಸ್ವಲ್ಪ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಇವತ್ತು ದತ್ತೋರಿ ಕಾಯಿ ಸಿಕ್ಕಿದ್ದು. ನಾನು ಇದೇ ಮೊದಲನೇ ಸಲ ದೀಪ ಹಚ್ತಾ ಇರೋದು. ಈ ವರ್ಷ ಶಿವರಾತ್ರಿ ಹಬ್ಬ ತುಂಬಾ ವಿಶೇಷ. ಹೊಸ ಮನೆಯಲ್ಲಿ ಮೊದಲನೇ ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀನಿ. ಅದರಲ್ಲೂ ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ಸ್ವಲ್ಪ ಕಟ್ನಿಟ್ಟಾಗೇ ಉಪವಾಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ನನಗೆ ಎನರ್ಜಿ ಕೊಡು ಅಂತ ನಾನು ಹಿಂದಿನ ದಿನದಿಂದನೇ ಕೇಳ್ಕೊಳ್ತಾ ಇದ್ದೆ. ಏನಂದರೆ ಪ್ರತಿ ವರ್ಷ ಉಪವಾಸ ಮಾಡ್ತೀವಿ. 1 ಗ್ಲಾಸ್ ಹಾಲು ಅಥವಾ ಬಾಳೆಹಣ್ಣು ತಿನ್ನೋದು, ಈ ಥರದ್ದು, ಅಥವಾ ಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು. ಮತ್ತು ಸಂಜೆ ತನಕ ಉಪವಾಸ ಇದ್ದು ಸಂಜೆಗೆ ಏನಾದರೂ ಅವಲಕ್ಕಿ ಅಥವಾ ಉಪ್ಪಿಟ್ಟು ಈ ಥರದ್ದು ಏನಾದರೂ ಮಾಡ್ಕೊಂಡು ತಿನ್ನೋದು, ಈ ಥರ ಎಲ್ಲ ನಾನು ಮಾಡ್ತಾಯಿದ್ದೆ. ಆದರೆ ಈ ವರ್ಷ ದಿನಪೂರ್ತಿ, ಅಂದರೆ ನಾವೀಗ ಏಕಾದಶಿಗೆ ಯಾವ ರೀತಿ ಉಪವಾಸ ಮಾಡ್ತೀವೋ ಆ ರೀತಿ ದಿನಪೂರ್ತಿ ಉಪವಾಸ ಇರಬೇಕು. ಮಾರನೇ ದಿನ ಪೂಜೆ ಎಲ್ಲ ಆದಮೇಲೆ ಏನಾದರೂ ತಿನ್ನಬೇಕು.
ಅಂತ ನಾನು ಕೂಡ ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೊಂಡಿದ್ದೆ. ಆದರೆ ಇದೇ ಥರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಕೆಲವು ಸಲ ನಾವು ಅಂದ್ಕೊಳ್ಳೋದು, ಆಮೇಲೆ ಏನಾದರೂ ಬೇರೆ ಥರ ಕಾರಣಗಳಿಂದ ನಮಗೆ ಮಾಡೋಕ್ಕಾಗದೇ ಇರೋದು. ಅದಕ್ಕೆ ನನ್ನ ಮನಸ್ಸಲ್ಲಿ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ, ಈ ಥರ ಒಂದು ಸಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ದೇವ್ರ ಹತ್ರ ಕೇಳ್ಕೊಂಡಿದ್ದೆ, ನನಗೆ ಸ್ವಲ್ಪ ಎನರ್ಜಿ ಕೊಡು ದೇವರೇ, ಈ ಥರ ಮಾಡಬೇಕು ಅಂತ ನನಗೂ ಆಸೆ ಇದೆ, ನನಗೊಂದು ಅವಕಾಶ ಕೊಡು ಅಂತ. ಆದರೆ ಈ ಸಲ ನಿಜವಾಗ್ಲೂ ನಾನು ಅದೇ ಥರನೇ ಮಾಡಿದೆ. ನೀರು ಕುಡಿಬಾರ್ದು ಅಂದ್ಕೊಂಡೆ, ಆದರೆ ನೀರು ಕುಡಿದೇ ಇರೋದಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಲ್ವ. ಹಾಗಾಗಿ ಈ ವರ್ಷ ಶಿವರಾತ್ರಿನಲ್ಲಿ ನೀರು ಮಾತ್ರ ಕುಡಿದು ನಾನು ಉಪವಾಸ ಮಾಡಿದ್ದೀನಿ. ಮಾರನೇ ದಿನ ನಮ್ಮ ಮನೆ ದೇವರಿಗೆ ಹೋಗಬೇಕು. ಕಿತ್ನಳ್ಳಿ ಹತ್ರ ಲಕ್ಷ್ಮೀದೇವಿ ದೇವಸ್ಥಾನ ಇದೆ, ಮತ್ತು ಅಲ್ಲೇ ಗೌಡ್ರಳ್ಳಿನಲ್ಲಿ ನಮ್ಮ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಎರಡೂ ದೇವರಿಗೂ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಕೊಡೋ ಪ್ರಸಾದನ ತಿಂದಿದ್ದು ತುಂಬ ಖುಷಿ ಅನ್ನಿಸ್ತು. ಎಲ್ಲೂ ಕೂಡ ಒಂದು ಗಳಿಗೆನಲ್ಲೂ ನನಗೆ ಹಸಿವು ಅನ್ನೋದು ಕಾಣಿಸ್ಲೇ ಇಲ್ಲ. ಹಸಿವು ಅಂತ ಮೈಂಡ್ಗೆ ಬಂದಾಗೆಲ್ಲ ಶಿವನ್ ನೆನೆಸ್ಕೊಳ್ತಾ ಇದ್ದೆವು. ತುಂಬಾ ಖುಷಿ ಆಯಿತು. ಈ ಸಲ ಇಷ್ಟು ಕಟ್ಟುನಿಟ್ಟಾಗಿ ಉಪವಾಸ ಆಚರಣೆ ಮಾಡಿದ್ದೀನಲ್ಲ ಅಂತ. ಎಲ್ಲನೂ ದೇವರೇ ನಮಗೆ ಎನರ್ಜಿ ಕೊಡಬೇಕು ಅಷ್ಟೇ, ನಮ್ಮಿಂದ ಏನೂ ಇಲ್ಲ. ಭಗವಂತ ಯಾರ್ಯಾರ ಮುಖಾಂತರ ಯಾವ್ಯಾವ ರೀತಿ ಸೇವೆನ ತಗೋಬೇಕು ಅಂತ ಇರ್ತಾರೋ ಆ ಥರ ಅವರು ಸೇವೆನ ಸ್ವೀಕರಿಸ್ತಾರೆ. ಹಾಗೆ ಈ ಸಲ ಶಿವಪೂಜೆಗೂ ಕೂಡ ಅಷ್ಟೇ, ಶಿವನಿಗೆ ಪ್ರಿಯವಾದದ್ದೆಲ್ಲನೂ ಸಿಕ್ತು. ತುಂಬೆ ಹೂವು, ಬಿಲ್ವ ಪತ್ರೆ, ಹಾಗೆ ದತ್ತೂರಿ ಹೂವು, ದತ್ತೂರಿ ಕಾಯಿ. ಇದೇ ಮೊದಲನೇ ಸಲ ನಾನು ಆ ದೀಪನ ಹಚ್ಚಿದ್ದು ಮನೇಲಿ. ಅಲ್ಲದೆ ನನ್ನ ಫ್ರೆಂಡ್ ಜ್ಯೋತಿ ಈ ನಾಗಲಿಂಗ ಪುಷ್ಪನೂ ಕೂಡ ತಂದುಕೊಟ್ರು. ಅದು ಇನ್ನೂ ಅರಳಿರಲಿಲ್ಲ, ಮೊಗ್ಗಾಗಿತ್ತು. ಹಾಗಾಗಿ ನಾನು ಕೈಯಲ್ಲಿ ಸ್ವಲ್ಪ ಅರಳಿಸ್ತಾ ಇದ್ದೆ. ಅರಳಿಬಿಟ್ರೆ ತುಂಬ ಒಳ್ಳೆ ಪರಿಮಳ ಇರುತ್ತೆ, ಹಾಗೆ ಶಿವಲಿಂಗಕ್ಕಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ತುಂಬ ಡೀಟೇಲಾಗಿ ವಿಡಿಯೋ ಮಾಡ್ಕೊಳ್ಳೋದು ಕಷ್ಟ. ವಿಡಿಯೋ ಮಾಡ್ತಾಯಿದ್ರೆ ನಾವು ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ನಮ್ಮ ಯಜಮಾನ್ರ ಹತ್ರ ಕೇಳಿಕೊಂಡೆ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆದರೂ ತಕ್ಕೊಡಿ ಅಂತ. ಅವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದಾರೆ. ಒಂದು ಸ್ವಲ್ಪ ವಿಡಿಯೋ ಶೇಕ್ ಆಗಿದೆ, ಯಾಕಂದರೆ ಅವ್ರಿಗೆ ಅದೆಲ್ಲ ಅಭ್ಯಾಸ ಇಲ್ಲ. ಹಾಗಾಗಿ ಈ ರೀತಿ ಪಂಚಾಮೃತ ಅಭಿಷೇಕ ಎಲ್ಲ ಆಯಿತು. ಆಮೇಲೆ ಎಲ್ಲನೂ ವಿಗ್ರಹಗಳೆಲ್ಲ ತೊಳೆದು ಅಲಂಕಾರ ಮಾಡಿ, ವಸ್ತ್ರಧಾರಣೆ ಮಾಡಿ, ಬಿಲ್ವಾರ್ಚನೆ ಮಾಡಿ, ದತ್ತೂರಿಕಾಯಿ ದೀಪ ಹಚ್ಚಿ, ಶಿವನ ಸಹಸ್ರನಾಮ ಎಲ್ಲ ಹೇಳಿ ಪೂಜೆ ಮಾಡಿದ್ದು. ನಾನಿವತ್ತು ಸಂಜೆ ಪೂಜೆ ಮಾಡ್ತಾ ಇರೋದು. ಬೆಳಗ್ಗೆಯಿಂದ ಉಪವಾಸ ಅಂತೂ ಮಾಡ್ತಾಯಿದ್ದೆ, ಆದರೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸಂಜೆ 6 ಗಂಟೆಗೆ ಪೂಜೆ ಶುರು ಮಾಡಿದ್ದು. ಇಷ್ಟೆಲ್ಲ ಮಾಡ್ಕೊಳ್ಳೋ ಹೊತ್ತಿಗೆ 6 ಗಂಟೆಗೆ ಶುರು ಮಾಡಿದ್ದಕ್ಕೆ 8 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ದೆ. ಮತ್ತು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ನೀವೆಲ್ಲ ಪ್ರಶ್ನೆನೂ ಕೇಳ್ತಾ ಇರ್ತೀರ, ಪೂಜೆ ಮಾಡುವಾಗಲೇ ನೈವೇದ್ಯ ಎಲ್ಲನೂ ಜೋಡಿಸ್ಕೋಬೇಕಾ ಅಂತ. ನಿಮಗೆ ಯಾರಾದರೂ ತಂದು ಕೊಡೋರು, ಹೆಲ್ಪ್ ಮಾಡೋರಿದ್ದರೆ ನೀವು ಆರಾಮಾಗಿ ಕೂತ್ಕೊಂಡು ಪೂಜೆ ಶುರು ಮಾಡ್ಬೋದು. ಯಾರು ಆ ಥರ ಹೆಲ್ಪಿಗಿಲ್ಲ ಅಂದಾಗ ನೀವೆಲ್ಲನೂ ತಂದು ರೆಡಿ ಮಾಡಿ ಇಟ್ಕೊಂಡು ಒಂದು ಸಲ ಪೂಜೆಗೆ ಕೂತು ನೀವು ಪೂಜೆ ಮುಗಿಸ್ಕೊಂಡು ಎದ್ದೇಳ್ಬೋದು. ನಾನು ಅದೇ ಥರನೇ ಮಾಡೋದು. ಪ್ರತಿಯೊಂದಕ್ಕೂ ನಾನು ಕರೆಯೋದಕ್ಕಾಗಲ್ಲ, ಹಾಗಾಗಿ ಎಲ್ಲ ರೆಡಿ ಮಾಡಿ ಜೋಡಿಸಿಟ್ಕೋತೀನಿ, ಪೂಜೆ ಮುಗಿಸ್ಕೊಂಡು ಎದ್ದೇಳ್ತೀನಿ. ನೋಡಿ, ಈ ರೀತಿ ಇತ್ತು ನಮ್ಮನೆಯ ಶಿವರಾತ್ರಿ ಹಬ್ಬದ ಪೂಜೆ. ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಬನ್ನಿ ಈಗ ಕೆಲವೊಂದು ಕಮೆಂಟ್ಸನ್ನು ಓದಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಆ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ದೀನಿ. ದೀಪು ಅನ್ನೋರು ಈ ಕಮೆಂಟ್ಸ್ ಮಾಡಿರೋದು, ಸಾಧ್ಯವಾದರೆ ಓದಿ ಅಂತ ಹೇಳಿದ್ದಾರೆ. ಹೊಟ್ಟೆ ಕಿಚ್ಚಿಗೆ ಸಂಬಂಧಪಟ್ಟಂತೆ ನೀವು ವಿಡಿಯೋ ಹಾಕಿದ್ರಲ್ಲ, ನಾನು ಏನು ಮಾಡ್ತೀನಿ ಅಂದರೆ ಡೋಂಟ್ ಕೇರ್. ಅವರಿಗೆ ನಮ್ಮ ಸಾಧನೆಯಲ್ಲಿ ತೋರಿಸ್ತೀನಿ. ನಮ್ಮ ಸಾಧನೆಗೆ ಅವರ ಕೆಟ್ಟ ಮಾತೇ ಮೆಟ್ಟಲು. ನಾವು ಆ ಮಾತನ್ನು ಕಾಲು ಕೆಳಗೆ ಹಾಕಿ ಮುಂದೆ ಹೋಗ್ತಾ ಇರಬೇಕು. ತಲೆಗೆ ಹಾಕಿಕೊಳ್ಳದೆ ಅವರ ಮುಂದೆ ಇನ್ನೂ ಬಿಂದಾಸ್ ಆಗಿರಬೇಕು. ಏನಂತೀರಾ? ನನ್ನ ಹೆಸರು ದೀಪು. ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ಇದನ್ನು ಓದಿ. ಖಂಡಿತವಾಗ್ಲೂ ಓದಿದ್ದೀನಿ. ಈಗ ಈ ಕಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಆಯಿತಾ? ಆ ವಿಡಿಯೋನ ತುಂಬ ಜನ ಇಷ್ಟಪಟ್ಟಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ಈಗಲೂ ಆ ಕಮೆಂಟ್ಸ್ಗಳನ್ನ ಓದಬೇಕು ಅಂತಿದ್ರೆ ನೀವು ಆ ವಿಡಿಯೋನ ನೋಡ್ಬೋದು. ಹಾಗೆ ಶಿಲ್ಪಾ ಅನ್ನೋರು, ವಿಡಿಯೋ ತುಂಬ ಚೆನ್ನಾಗಿತ್ತು, ನಿಮ್ಮ ಮಾತು ಎಷ್ಟು ಅರ್ಥಗರ್ಭಿತವಾಗಿತ್ತು. ನನ್ನ ಒಂದು ಮನವಿ, ನೀವು ಈ ಚಾನಲ್ನಲ್ಲಿ ಇಷ್ಟು ವರ್ಷದ ನಿಮ್ಮ ಜೀವನದ ಅನುಭವ, ಕಷ್ಟ ಸುಖ, ಖುಷಿ ಅವಮಾನ, ಹೀಗೆ ಅದ್ರ ಬಗ್ಗೆ ಒಂದೊಂದು ದಿನ ಹೇಳಿದ್ರೆ ನಮಗೂ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಈ ಫೀಲ್ಡ್ಗೆ ಬಂದು ಈಗ ಹೆಚ್ಚು ಕಡಿಮೆ 4 ವರ್ಷ ಆಗ್ತಾಯಿದೆ. ಸ್ಟಾರ್ಟಿಂಗಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಖಂಡಿತವಾಗ್ಲೂ ಹೇಳ್ತೀನಿ. ನಾನು ಆ ಮಾತನ್ನು ಮುಂದುವರಿಸೋದಕ್ಕಿಂತ ಮೊದಲು ಕಸ್ಟಮರ್ ಬಂದರು. ಇವರು ನನ್ನ ತುಂಬ ಹಳೆ ಕಸ್ಟಮರು. 3 ವರ್ಷದಿಂದ ಗ್ಯಾಪ್ ಆಗಿಬಿಟ್ಟಿತ್ತು. ಅಂದರೆ ಅವರು ಮನೆ ಖಾಲಿ ಮಾಡ್ಕೊಂಡು ಸ್ವಲ್ಪ ಬೇರೆ ಕಡೆ ಹೋದರು. ಅಂದರೆ ಕೆಂಗೇರಿನಲ್ಲಿರೋದವರು. ಈಗ ತುಂಬ ಕಷ್ಟಪಟ್ಟು ನಂಬರ್ ಕಲೆಕ್ಟ್ ಮಾಡಿಕೊಂಡು ನನ್ನನ್ನು ಹುಡ್ಕೊಂಡು ಬಂದಿದ್ದಾರೆ ಬ್ಲೌಸು ಸ್ಟಿಚಿಂಗಿಗೆ ಕೊಡೋಕ್ಕೋಸ್ಕರ. ಇವ್ರ ಹೆಸರು ಕಾವ್ಯ ಅಂತ. ಕೆಂಗೇರಿಯಿಂದ ಇಲ್ಲಿಗೆ 14 ಕಿಲೋಮೀಟ್ರ್ ಆಗುತ್ತೆ. ಇವರು ಇಲ್ಲಿಗೆ 2ನೇ ಸಲ ಬರ್ತಾ ಇರೋದು. ಲಾಸ್ಟ್ ಟೈಮ್ ಇವ್ರಿಗೆ ಒಳ್ಳೆ ಡಿಸೈನ್ದು 2 ಬ್ಲೌಸ್ ಹೊಲ್ಕೊಟ್ಟಿದ್ದೆ. ಅದು ಅವ್ರಿಗೆ ತುಂಬ ಇಷ್ಟ ಆಯಿತು. ತುಂಬ ಖುಷಿ ಆಗುತ್ತೆ, ಅಷ್ಟು ದೂರದಿಂದನೂ ಹುಡ್ಕೊಂಡು ಬಂದಿದ್ದಾರಲ್ಲ ಅಂತ. ಇವಾಗೆಲ್ಲ ಒಳ್ಳೆ ಕಾಂಬಿನೇಷನ್ ಬರುತ್ತಲ್ಲ ಕಲರು, ಇವಾಗೆಲ್ಲ ಡಿಫ್ರೆಂಟ್ ಟೆಕ್ಷನ್ ಅಂತ ಬರುತ್ತೆ. ಬ್ಲೌಸ್ ಸೇಮ್ ಇದೇ ಥರ ಇದೆ ಅನಿಸುತ್ತೆ. ಬಾರ್ಡರ್ ಕಲರೇ. ಹೌದು, ಬಾರ್ಡರ್ ಕಲರು
ಲೈನ್ಸ್ ಬಂದಿದೆ. ಪ್ಲೈನ್ ಇರಬೇಕಿತ್ತು. ಪ್ಲೈನ್ ಇದ್ರೆ ಚೆನ್ನಾಗಿ. ಅದೇ ಸೆರಗು ಮತ್ತೆ ಬ್ಲೌಸು ಸೇಮ್. ಇದು ಸೆರಗು, ಹೌದು. ಇದು ಬ್ಲೌಸ್. ಇದು ಬ್ಲೌಸ್.